ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸಸ್ಯವನ್ನು ಎಷ್ಟು ಜನ ನೋಡಿದಿರಿ? ಯೂಶಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಚಿಕ್ಕ ಮಕ್ಕಳಿದ್ದಾಗ ನಾವುಗಳಿರ್ಬೋದು, ಇವಾಗಿನ ಮಕ್ಕಳು ಸಹ ಇದ್ರ ಜೊತೆ ಆಟ ಆಡೋದು ಜಾಸ್ತಿ. ಯಾಕೆ ಅಂದರೆ ಇದ್ರ ಗುಣನೇ ಆಗಿರುತ್ತೆ, ಮುಟ್ಟಿದ ತಕ್ಷಣ ಮುದುರ್ಕೊಳ್ಳುತ್ತೆ. ಇದರಲ್ಲಿ 2 ಥರದ ಗಿಡಗಳು ಕಂಡು ಬರುತ್ತೆ. ಒಂದು ಟಚ್ ಮಾಡಿದಾಗ ಒಳಗಡೆ ಅಂದರೆ ಒಳಮುಚ್ಚ ಮತ್ತು ಹೊರಮುಚ್ಚ ಅಂತೇಳಿ ಆಡು ಭಾಷೆಯಲ್ಲಿ ಕರೀತಾರೆ. ಕೆಲವು ಲೀಫ್ಗಳು ಏನಾಗುತ್ತೆ, ಪೆಟಲ್ಸ್ ಎಲ್ಲ ಒಳಗಡೆ ಕ್ಲೋಸ್ ಆಗುತ್ತೆ, ಇನ್ನು ಕೆಲವು ಪೆಟಲ್ಸ್ಗಳು ಹೊರಗಡೆಯಿಂದ ಕ್ಲೋಸ್ ಆಗುತ್ತೆ. 2 ರೀತಿಯಲ್ಲಿ ಈ ಸಸ್ಯ ಕಂಡು ಬರುತ್ತೆ. ನನಗೆ ಸಿಕ್ಕಿದ್ದು ಟಚ್ ಮಾಡಿದಾಗ ಒಳಗಡೆ ಕ್ಲೋಸ್ ಆಗುವಂತಹ ಟಚ್ ಮಿ ನಾಟ್ ಪ್ಲಾಂಟ್ ಸಿಕ್ಕಿದ್ದು. ಹೊಲಕ್ಕೆ ಹೋಗಿ ಬರುವ ಹಾದಿಯಲ್ಲಿ ಹೇರಳವಾಗಿ ಬೆಳೆದಿತ್ತು ಈ ಒಂದು ಸಸ್ಯ. ಸಿಕ್ಕಾಪಟ್ಟೆ ಇತ್ತು. ಬಟ್ ಇದ್ರ ಉಪಯೋಗ ಗೊತ್ತಿದ್ದರೆ ಇದನ್ನು ಇಷ್ಟೊಂದು ಇರೋದಕ್ಕೆ ಬಿಡ್ತಾನೆ ಇರಲಿಲ್ವೇನೋ ಅಂತ ಅಂದ್ಕೊಂಡೆ ನಾನು. ನೋಡ್ತಾ ಇರ್ಬೋದು, ಟಚ್ ಮಾಡಿದ ತಕ್ಷಣ ಹೇಗೆ ಮುದುಡ್ಕೊಳ್ತಾ ಇದೆ. ಅದಕ್ಕೆ ಇದನ್ನು ನಾಚಿಕೆ ಗಿಡ ಅಂತಲೂ ಕೂಡ ಕರೀತಾರೆ. ನಾಚ್ಕೊಳ್ತಾ ಇದೆ, ಹಾಗಾಗಿ ಇದನ್ನು ಆಡುಭಾಷೆಯಲ್ಲಿ ನಾಚಿಕೆ ಗಿಡ ಅಂತಲೂ ಕೂಡ ಕರೀತಾರೆ. ಮುಟ್ಟಿದರೆ ಮುನಿ ಸಸ್ಯ, ಟಚ್ ಮಿ ನಾಟ್, ಹಾಗೇನೆ ನಾಚಿಕೆ ಗಿಡ ಅಂತ ಹೇಳಿ ಕರೆಯಲ್ಪಡುವ ಈ ಸಸ್ಯದ ಉಪಯೋಗ ಅಗಾಧವಾದದ್ದಂತಲೇ ಹೇಳ್ಬೋದು. ನೋಡೋದಕ್ಕೆ ಫುಲ್ಲು ತುಂಬ ಬೆಳೆದಿರುತ್ತಲ್ಲ, ಆವಾಗಂತೂ ಸಿಕ್ಕಾಬಟ್ಟೆ ಫ್ಲವರ್ಸ್ ಬಿಟ್ಟಿರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಶೋ ಪ್ಲ್ಯಾಂಟ್ ಥರನೇ ಕಾಣಿಸ್ತಾ ಇರುತ್ತೆ. ಬಟ್ ಈ ಪ್ಲ್ಯಾಂಟ್ ಫುಲ್ ಮುಳ್ಳುಗಳಿರುತ್ತೆ. ಅಷ್ಟು ಸುಲಭ ಅಲ್ಲ ಇದನ್ನು ನಾವು ಕಿತ್ಕೊಳ್ಳೋದಾಗಿರ್ಬೋದು, ಅಥವಾ ಅದನ್ನು ಟಚ್ ಮಾಡುವಾಗಲೂ ಕೂಡ ಲೀಫ್ ಅಷ್ಟೇ ಟಚ್ ಮಾಡ್ತೀವಿ. ಹುಷಾರಾಗಿ ಗೊತ್ತಿಲ್ಲದೆ ಇರೋರು ಏನಾದರೂ ಪ್ಲ್ಯಾಂಟ್ಗೆ ಫುಲ್ ಕೈ ಹಾಕ್ಬಿಟ್ರೆ ಕೈಯೆಲ್ಲ ಪರ್ಚ್ಕೊಂಡ್ಬಿಡುತ್ತೆ, ಅಷ್ಟು ಮುಳ್ಳುಗಳಿರುತ್ತೆ. ನಾವು ಹೊಲದಿಂದ ಬರುವಾಗ ಬದಿಯಲ್ಲಿ ಫುಲ್ ರೋಡ್ ಉದ್ದಕ್ಕೂ ಕೂಡ ಈ ಪ್ಲ್ಯಾಂಟ್ಸ್ ಚಿಕ್ಕದಾಗಿರ್ತಕ್ಕಂಥ ಈ ಪ್ಲ್ಯಾಂಟ್ ಇತ್ತು. ಇಷ್ಟೊಂದು ಇದೆಯಾ ಅಂತ ಆಶ್ಚರ್ಯ ಆಯಿತು ನನಗೆ. ಆ್ಯಕ್ಚುಲಿ ಇದರದ ವಿಶೇಷ ಏನು ಅಂದರೆ, ಹೀಟ್ ಜಾಸ್ತಿ ಆಗ್ತಾ ಇರುತ್ತಲ್ಲ, ಯಾರಿಗೆಲ್ಲ ಹೀಟ್ ಆಗೋದು, ಅದರಿಂದ ಕೆಲವ್ರಿಗೆ ಬ್ಲಡ್ ಮೋಷನ್ ಕೂಡ ಆಗುತ್ತಲ್ವ, ಅಂಥವ್ರಿಗೆ ಈ ಒಂದು ಸಸ್ಯದ ಕಷಾಯ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಕೆಲವರು ಏನು ಮಾಡ್ತಾ ಇರ್ತಾರೆ, ಕೆಲವೊಂದು ಪದಾರ್ಥಗಳನ್ನು ಹೆಲ್ತಿಗೆ ತುಂಬ ಒಳ್ಳೆಯದೇ ಆಗಿರುತ್ತೆ, ಆದರೆ ನನಗೆ ಹೀಟ್ ಆಗುತ್ತೆ, ಉಷ್ಣ ಪ್ರವೃತ್ತಿಯವರು ನಾವು ಅಂತ ಹೇಳಿ ಅವಾಯ್ಡ್ ಮಾಡ್ತಾ ಇರ್ತಾರೆ. ಸೊ ಅಂಥವರು ಈ ಒಂದು ಸಸ್ಯನ ಕಷಾಯ ಮಾಡಿ ಬಳಸೋದ್ರಿಂದ, ಸಸ್ಯದ ಬೇರಿಂದ ಅದನ್ನು ಶಮನ ಮಾಡ್ಬೋದು ಅಂತಲೇ ಹೇಳ್ತಾರೆ. ನನಗೆ ಇದು ಗೊತ್ತಾಗಿದ್ದು ಫಸ್ಟು ಅಂದರೆ ನಾವು ಮನೆ ಏನು ಬಾಡಿಗೆ ಮನೆಯಲ್ಲಿ ಇದ್ವಲ್ಲ, ಅವ್ರ ಮೇಲ್ಗಡೆ ಮನೆಯವರಿದ್ದರು, ಅಂಬಿಕಾ ಅಂತ ಹೇಳಿ. ಸೀವಿಯರ್ ಪ್ರಾಬ್ಲಮ್ ಆಗಿತ್ತಂತೆ ಅವ್ರಿಗೆ. ಆ ಟೈಮಲ್ಲಿ ಅವ್ರ ಅಮ್ಮ ಈ ಕಷಾಯನ ಮಾಡಿ ಕೊಡ್ತಾ ಇದ್ದಾಗ ಅವರಿಗೆ ಅದು ಕ್ಯೂರ್ ಆಯಿತು ಅಂತ ಹೇಳಿದರು. ಸೊ ಯಾರಿಗೆಲ್ಲ ತುಂಬ ಹೀಟ್ ಆಗುತ್ತಲ್ಲ, ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಕಾಣಿಸ್ತಾ ಇರ್ತವೆ. ನಿಜಕ್ಕೂ ಅವರು ಅಂಬಿಕಾ ಹೇಳಿದ್ದು ಮಾತು ನನಗೆ ಆಶ್ಚರ್ಯ ಅನ್ನಿಸ್ತು. ಯಾಕೆಂದರೆ ವಾಕ್ ಹೋಗುವಾಗ ಡೈಲಿ ವಾಕ್ ಹೋಗ್ತಾ ಇದ್ವಿ ಅವ್ರ ಜೊತೆ, ಆವಾಗ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ತಾಯಿದ್ರು. ಆಗ ಹೇಳಿದರು, ನಾನು ಸಿಕ್ಕಾಪಟ್ಟೆ ಸುಸ್ತಾಗಿದ್ದೆ, ಸೊ ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ನನಗೆ ಅಷ್ಟೊಂದು ಅದು ಫಲಿಸಲಿಲ್ಲ, ತುಂಬ ಬೇಜಾರಾಗ್ಬಿಟ್ಟಿದ್ವಿ. ಆ ಟೈಮಲ್ಲಿ ನೋಡ್ತಾ ಇರ್ಬೋದು, ನಾನು ಹಿಂಗೆ ಟಚ್ ಮಾಡಿ ತೋರಿಸ್ತಾ ಇದ್ದೀನಿ, ತುಂಬ ಮುದುಡ್ಕೊಳ್ತಾ ಇದೆ ಲೀಫು. ಇದರಲ್ಲಿ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ, ಏನೋ ಖುಷಿ ಸಿಗ್ತಾ ಇರುತ್ತೆ ಅವ್ರಿಗೆ. ಟಚ್ ಮಿ ನಾಟ್ ಅಂತಲೇ ಇದ್ರ ನೇಮ್ ಅದಕ್ಕೆ ಇರೋದು. ಆವಾಗ ಅಂಬಿಕಾ ಹೇಳಿದರು ನನಗೆ, ಇದ್ರ ಕಷಾಯನ ಕಂಟಿನ್ಯೂಸ್ ಆಗಿ 48 ಡೇಸೋ 42 ಡೇಸೇನೋ ತೊಗೊಂಡ್ರಂತೆ, ಅವರಮ್ಮ ಮಾಡಿಕೊಟ್ಟಿದ್ದು. ಸೊ ಎಷ್ಟು ಸೀವಿಯರ್ ಆಗಿತ್ತು, ನಾನು ತುಂಬ ನರ್ವಸ್ ಆಗಿಬಿಟ್ಟಿದ್ದೆ. ಮೀನ್ಸ್ ಹೆಂಗೆ ಅಂದರೆ ತುಂಬ ಅಂದರೆ ಜಾಸ್ತಿ ಎಷ್ಟು ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಹೊರಗಡೆ ಹಾಸ್ಪಿಟಲೆಲ್ಲ ಅಡ್ಮಿಟ್ ಆಗಿದ್ರಂತೆ. ಅಷ್ಟೆಲ್ಲ ಆದರೂ ಕೂಡ ಕ್ಯೂರ್ ಆಗಿರಲಿಲ್ಲ. ನನಗೆ ಈ ಒಂದು ಕಷಾಯದಿಂದ ಕ್ಯೂರ್ ಆಯಿತು ಅಂತ ಹೇಳಿದರು. ಇದರ ಎಲೆ ಮತ್ತು ಬೇರನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಜಜ್ಜಿ ಬಿಸಿನೀರಲ್ಲಿ ಕುದಿಸ್ಕೊಂಡು ಕುಡಿಬೇಕು ಅಂತ ಹೇಳಿದರು. ಹಾಗೇ ಡೈರೆಕ್ಟಾಗಾದರೂ ಕುಡಿಬೋದು ಶುಗರ್ ಇರೋರಾದರೆ, ಇಲ್ಲಾಂದರೆ ಬೇರೆಯವರು ನಾರ್ಮಲ್ ಪರ್ಸನ್ಸ್ ಆದರೆ ಬೆಲ್ಲನ ಆ್ಯಡ್ ಮಾಡಿಕೊಂಡು ಸೇವನೆ ಮಾಡ್ಬೋದು. ಸೊ ಇದು ಎಲ್ಲಾದರೂ ಈ ಸಸ್ಯ ಸಿಕ್ಕರೆ ತಪ್ಪದೇ ಈ ಒಂದು ಬೆನಿಫಿಟ್ಸ್ನ ಯೂಸ್ ಮಾಡ್ಕೊಳ್ಳಿ ನೀವು ಕೂಡ ಅಂತ ಹೇಳ್ತೀನಿ. ಯಾಕೆಂದರೆ ಏರಳವಾಗಿರುತ್ತೆ, ಎಲ್ಲ ಕಡೆ ಗೊತ್ತೇ ಇರಲ್ಲ ನಮಗೆ. ಯೂಸಸ್ ಕೂಡ ತಿಳ್ಕೊಂಡಾಗ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾನು ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಮೆಕ್ಕೆಜೋಳ ಎಲ್ರಿಗೂ ಗೊತ್ತೇ ಇರುತ್ತಲ್ವಾ, ಅದ್ರದ್ದು ಬೇಬಿ ಅಂದರೆ ಚಿಕ್ಕದು ಎಳೆದಿದ್ದಾಗ ಅದನ್ನು ಬೇಬಿ ಕಾರ್ನ್ ಅಂತ ಹೇಳಿ ಯೂಸ್ ಮಾಡ್ತೀವಿ, ಪಲಾವ್ಗೆಲ್ಲ ಬಳಸ್ತಾ ಇರ್ತೀವಿ. ಪ್ಲ್ಯಾಂಟ್ಸ್ ನೋಡ್ತಾ ಇರ್ಬೋದು ನೀವು, ತೋಟಕ್ಕೆ ಹೋದಾಗ ಹೊಲದಲ್ಲೆಲ್ಲ ಗಿಡಗಳು ಚೆನ್ನಾಗಿ ಬೆಳೀತಾ ಇತ್ತು, ಎಳೆದಿತ್ತು. ಆವಾಗ ಈ ಥರ ಮುಂದೆ ಗುಂಜು ಥರ ಇರುತ್ತಲ್ವ, ಅಂದ್ರೆ ತೆನೆ ಮುಂದೆ ಭಾಗದಲ್ಲಿರುತ್ತಲ್ಲ ನಾರು ಥರ, ಆ ಒಂದು ನಾರಿನಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಕೂಡ ಸಿಂಪಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಮಗೆ ಗೊತ್ತಿರಲಿಲ್ಲ, ಎಸಿತಾ ಇದ್ವಿ. ಕಾರ್ನ್ಸ್ ಅಷ್ಟೇ ನಾವು ಬಳಕೆ ಮಾಡ್ತಾ ಇದ್ವಿ. ಬಲ್ತಾದಮೇಲೆ ಇನ್ನೇನು ಅದನ್ನು ಮಾರ್ಕೆಟ್ಗಳೆಲ್ಲ ಮಾರ್ತಾರೆ. ಚಿಕ್ಕದಾಗಿದ್ದಾಗ ಸ್ವಲ್ಪ ಒಂದು ಹದಕ್ಕೆ ಬಂದಾಗ ಸುಟ್ಕೊಂಡು ತಿನ್ನೋದು, ಇಲ್ಲ ಅಂದರೆ ಬೇಯಿಸ್ಕೊಂಡು ಕಾರ್ನ್ ಅಂತ ಹೇಳಿ ಬಳಸ್ತಾ ಇರ್ತೀವಿ. ಎಳೆದಿದ್ದಾಗ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ತಿನ್ನೋದುಂಟು. ಆದರೆ ಈ ನಾರಿನಲ್ಲೂ ಕೂಡ ಎಷ್ಟು ವಿಶೇಷತೆ ಇದೆ ಅನ್ನೋದು ನನಗೆ ನನ್ನ ಸಿಸ್ಟರ್ ಹೇಳಿದ್ದು. ಯಾರಿಗೆಲ್ಲ ಕೆಲವರಿಗೆ ಹೀಟ್ ಜಾಸ್ತಿ ಆಗಿ
ಯೂರಿನ್ ಇನ್ಫೆಕ್ಷನ್ ಆಗಿರುತ್ತಲ್ಲ, ಸೊ ಅಂಥವ್ರಿಗೆ ಈ ಒಂದು ನಾರನ್ನು ನಾರ್ಮಲ್ ನೀರಲ್ಲಿ ಕುದಿಸ್ಬಿಟ್ಟು, ಈಗ ಒಂದು ಲೋಟ ನೀರು ಹಾಕಿದ್ವಿ ಅಂದ್ಕೊಳ್ಳಿ, ಅದು ಅರ್ಧ ಭಾಗ ಆಗೋವರೆಗೂ ಈ ನಾರನ್ನು ಹಾಕಿ ಕುದಿಸಿ ಆ ನೀರನ್ನು ಸೋಸಿಬಿಟ್ಟು ಕುಡಿಯೋದ್ರಿಂದ ಯಾವುದೇ ರಿಲೇಟೆಡ್ ಯೂರಿನ್ ಇನ್ಫೆಕ್ಷನ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತಂತೆ. ಇದು ಜಾಸ್ತಿ ಶುಗರ್ ಪೇಷಂಟ್ನವ್ರು ಕೂಡ ಬಳಸ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಅದ್ರ ಜೊತೆಗೆ ಇನ್ಫೆಕ್ಷನಿಂದ ಅಂದರೆ ಯೂರಿನ್ ಇನ್ಫೆಕ್ಷನಿಂದ ಬಳಲ್ತಾ ಇರೋರು ಈ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಶಮನ ಮಾಡ್ಕೋಬೋದು ಕೆಲವೊಂದು ತೊಂದರೆಗಳನ್ನು ಅಂತಲೇ ಹೇಳಿದರು. ನನಗೆ ತುಂಬ ಇಷ್ಟ ಆಯಿತು. ನಮಗೆಲ್ಲ ಚಿಕ್ಕವರಿದ್ದಾಗ ಗೊತ್ತಿರಲಿಲ್ಲ. ನೋಡಿ, ಮೆಕ್ಕೆಜೋಳದ ಪ್ಲ್ಯಾಂಟು ಚಿಕ್ಕದಿದ್ದಾಗ ಈ ಥರ ಇರುತ್ತೆ. ಸೊ ತೋಟದಲ್ಲಿ ಹೋಗುವಾಗ ಪಕ್ಕದಲ್ಲಿ ದೊಡ್ಡ ಗಿಡಗಳಿದ್ವು, ಇನ್ನು ಪಕ್ಕದಲ್ಲಿ ಚಿಕ್ಕ ಗಿಡಗಳಿದ್ವು. ಹಾಗಾಗಿ ಕೆಲವರು ನೋಡಿರಲ್ಲ, ಹಾಗಾಗಿ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದು. ಈ ಒಂದು ಮೆಕ್ಕೆಜೋಳದ ನಾರನ್ನ ಗುಂಜು ಅಂತಲೇ ಕರಿತಾ ಇದ್ವಿ. ಅದರಲ್ಲಿ ಜಡೆ ಎಲ್ಲ ಹೆಣೆದ್ಬಿಟ್ಟು ಆಟ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ. ಉಪಯೋಗನೂ ಇದೆ ಅಂತ ಕೇಳಿದಾಗ ಖುಷಿ ಆಯಿತು, ಎಸಿತಾ ಇದ್ವಿ. ಅದ್ರ ಬದಲಿಗೆ ಯಾರಿಗೆಲ್ಲ ಈ ಥರದ ಯೂರಿನ್ ಇನ್ಫೆಕ್ಷನ್ ಪ್ರಾಬ್ಲಮ್ಸ್ ಇರುತ್ತೆ ಅವರು ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಹೀಗೇ ನೋಡ್ತಾ ಹೋದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಸಸ್ಯವರ್ಗದಲ್ಲಿ ಹಲವಾರು ಪ್ರಯೋಜನಗಳು ನಮಗೆ ಸಿಗ್ತವೆ. ಆದರೆ ತಿಳ್ಕೋಬೇಕು ಅಷ್ಟೇ. ತಿಳ್ಕೊಂಡಾಗ ಏನಾಗುತ್ತೆ, ಲೋ ಕಾಸ್ಟ್ ನೋ ಕಾಸ್ಟ್ ಅನ್ನೋ ಥರ, ಅಂದರೆ ಕಡಿಮೆ ವೆಚ್ಚದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೋಬೋದು. ಅದು ಎಲ್ಲದೂ ಕೂಡ ನಿಯಮಿತವಾಗಿರಬೇಕು, ಲಿಮಿಟ್ ಆಗಿರಬೇಕು, ಯಾವುದೂ ಕೂಡ ಅತಿ ಆಗಬಾರ್ದು. ಸೊ ಅತಿ ಆದರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಬಳಸ್ಕೋಬೇಕಾಗುತ್ತೆ. ಇದನ್ನು ಒಂದು ಮಾಹಿತಿನ ತಿಳ್ಕೊಂಡ್ಬಿಟ್ಟು ನೀವು, ಅಂದರೆ ಯಾರಿಗಾದರೂ ಹೆಚ್ಚಿನದಾಗಿ ಗೊತ್ತಿರುತ್ತಲ್ಲ, ಸೊ ಅವರ ಒಂದು ಸಲಹೆನ ಪಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ. ನನಗೇನೆಲ್ಲ ಚಿಕ್ಕ ಪುಟ್ಟ ಗೊತ್ತಿದೆ ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ ನಾನು. ಮುಟ್ಟಿದರೆ ಮುನಿ ಸಸ್ಯದ ಒಂದು ಉಪಯೋಗ, ಹಾಗೆಯೇ ಈ ಮೆಕ್ಕೆಜೋಳದ ಗುಂಜು ನಾರಿನ ಒಂದು ಉಪಯೋಗವನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.